ನಾನಿವತ್ತು ನಿಮಗೆ ಕಾಲ್ಸರ್ಪ ದೋಷದ ಬಗ್ಗೆ ಹೇಳ್ತೀನಿ. ರಾಹು ಮತ್ತು ಕೇತು ಮಧ್ಯ ಜಾತಕದಲ್ಲಿ 7 ಪ್ಲಾನೆಟ್ಸ್ ಇದ್ದಾಗ ನಾವು ಕಾಲ್ಸರ್ಪ ದೋಷ ಇದೆ ಅಂತ ಹೇಳ್ತೀವಿ. ಅದು ನೀವು ಎಸ್ಟ್ರಾಲಜರ್ ಹತ್ರ ಜಾತಕ ತೋರಿಸಿದ್ರೆ ಅವ್ರು ನಿಮಗೆ ರೆಕಮೆಂಡ್ ಮಾಡ್ತಾರೆ ಅದೇನು ಮಾಡಬೇಕು ಅಂತ. ಬಟ್ ಅದಕ್ಕೊಂದು ಇಫೆಕ್ಟಿವ್ ರೆಮಿಡಿ ಇದೆ. ಸೊ ಅದೇನು ಮಾಡೋದಂದರೆ 5 ಸೋಮವಾರ ನೀವು ಒಂದು ಕಳಸದಲ್ಲಿ ರಾ ಮಿಲ್ಕ್, ಓಕೆ, ಹಾಲು ತೊಗೊಳ್ಳೋದು, ಸ್ವಲ್ಪ ಅಕ್ಕಿ ತೊಗೊಳ್ಳೋದು, ಸ್ವಲ್ಪ ಸಕ್ಕರೆ ತೊಗೊಳ್ಳೋದು, ಒಂದು ವೈಟ್ ಫ್ಲವರ್ ತೊಗೋಬೇಕು, ಈಶ್ವರನ್ ತುಂಬ ಇಷ್ಟ. ಆಮೇಲೆ ಅದರೊಳಗೆ ಒಂದು ಕಾಪರಿಂದು ನಾಗಿನ ಜೋಡಿ ಹಾಕಬೇಕು. ಅದು ನಿಮಗೆ ದೇವ್ರ ಸಾಮಾನು ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ, ಓಕೆ. ಅದರೊಳಗೆ ಸ್ವಲ್ಪ ಹನಿ ಹಾಕಬೇಕು, ಸ್ವಲ್ಪ ಬ್ಲ್ಯಾಕ್ ತಿಲ್ ಹಾಕಬೇಕು. ಇದು ಹಾಕಿಬಿಟ್ಟು ನೀವು ಸೋಮವಾರ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಈಶ್ವರನ ಲಿಂಗದ ಮೇಲೆ ಅಭಿಷೇಕ ಮಾಡಬೇಕು. ನೀವು ಅಭಿಷೇಕ ಮಾಡಬೇಕಾದ್ರೆ ಹರ್ ಹರ್ ಮಹಾದೇವ್, ನನಗೆ ಈ ಕಷ್ಟಗಳಿಂದ ಪರಿಹಾರ ಕೊಡು ಪ್ಲೀಸ್, ನನಗೆ ಇದರಿಂದ ಪಾರು ಮಾಡು ಅಂತ ಹೇಳಿಬಿಟ್ಟು ನೀವು ಕೇಳ್ಕೋಬೇಕು. ಆ ದೇವ್ರು ನಿಮಗೆ ಇದಕ್ಕೆಲ್ಲ ಪರಿಹಾರ ಕೊಡ್ತಾರೆ, ಆ ದೋಷನೂ ಹೋಗುತ್ತೆ, ಓಕೆ. ಆಮೇಲೆ ನೀವು ಶನಿ ದೋಷಗಳು ಇದ್ದಾಗಲೂ ಈ ರೆಮಿಡೀಸ್ ಫಾಲೋ ಮಾಡ್ಬೋದು. ಯಾಕಂದರೆ ಶನಿ ಕಾಲ್ ಆದರೆ ಈಶ್ವರ್ ಮಹಾಕಾಲ್. ಅದಕ್ಕೆ ಈಶ್ವರನ ಅಭಿಷೇಕದಿಂದ ನಿಮಗೆ ಎಲ್ಲ ಪ್ರಾಬ್ಲಮ್ಸಿಗೂ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.